ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲ ಕೇಳ್ಬೋದು. ಇದೇನು ಮಷೀನು, ಇಲ್ಲೇನು ನಡೀತಾ ಇದೆ, ಇದೇನು ದ್ರವ್ಯ, ಏನು ಮಾಡ್ತಿದ್ದೀನಿ ಅಂತ ನೋಡಿ. ಇದು ಒಂದು ಚಿಕ್ಕ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಕೂಡ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಒಂದು 20,000 to 25,000 ರೂಪಾಯಿ ಒಳಗಡೆ ಒಂದು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ನಿಮಗೆ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಇದರೊಳಗಡೆ ಯಾವುದಾದ್ರೂ ದ್ರವ್ಯದು, ಈಗ ನಿಮ್ಮಲ್ಲಿ 1 kg 2 kg ಅಷ್ಟೇ ಇರುವಂಥ ದ್ರವ್ಯ ಇದ್ದೆಲ್ಲ ಎಣ್ಣೆಯನ್ನು ತೆಗೆದುಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆದರೆ ಇದು ಕೋಲ್ಡ್ ಪ್ರೆಸ್ಡ್ ಅಲ್ಲ. ಈಗ ನಾವೇನು ಗಾಣದಲ್ಲಿ ಮಾಡ್ತೀವಲ್ಲ, ಮರದ ಗಾಣದಲ್ಲಿ ಮಾಡುವಂಥದ್ದು, ಆ ರೀತಿಯಾಗಿ ಮಾಡುವಂಥದ್ದಲ್ಲ. ಇದರಲ್ಲಿ ಬಿಸಿ ಆಗುತ್ತೆ. ಆದರೆ ಇದು ಅಟ್ಲೀಸ್ಟ್ ಪ್ಯೂರ್ ಆದಂಥ ಆಯಿಲನ್ನು ನೀವೇ ನಿಮ್ಮ ಮನೆಯಲ್ಲಿ ತೆಗೆದುಕೊಳ್ಬೋದು. ಇವತ್ತಿಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ಈ ದ್ರವ್ಯ ಏನಿಲ್ಲಿ ಕಾಣಿಸ್ತಾ ಇದೆ, ಇದು ವಾಲ್ನಟ್ ಅಂತ. ನೀವೆಲ್ಲ ಡ್ರೈ ಫ್ರೂಟ್ಸಲ್ಲಿ ತಿಂತೀರಲ್ವಾ, ಆ ವಾಲ್ನಟ್ಟು. ಅದನ್ನು ಇಲ್ಲಿ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ ತೈಲ ಕಲೆಕ್ಟ್ ಆಗ್ತಾ ಇದೆ, ಅದರದ್ದು ಆಯಿಲ್ ಬರ್ತಾ ಇದೆ. ಇಲ್ಲಿ ಈಗಾಗಲೇ ಒಂದಿಷ್ಟು ಆಯಿಲ್ ಕಲೆಕ್ಟ್ ಆಗಿದೆ ನೋಡಿ. ಶುದ್ಧವಾದಂತಹ ವಾಲ್ನಟ್ನ ಆಯಿಲು, ತಾಜಾ ರೆಡಿ ಆಗಿರುವಂಥದ್ದು. ಹಾಗೆ ಇಲ್ಲಿ ಅದರ ಗಸಿ ಏನು ಉಳ್ಕೊಂಡಿರುತ್ತೆ, ಹಿಂಡಿ ಅಂತೀವಲ್ವ, ಅದು. ಸೊ ಈ ವಾಲ್ನಟ್ಟಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ನೀವು ಹಲವಾರು ಜನ ಇದನ್ನು ಪ್ರತಿನಿತ್ಯ ಬಾದಾಮಿ ವಾಲ್ನಟ್ ಇದನ್ನೆಲ್ಲ ಎಷ್ಟೋ ಜನ ವೆಯ್ಟ್ ಲಾಸಿಗೆ ಅಂತ ಬಳಸ್ತಾರೆ, ಬ್ಲಡ್ ಪ್ರೆಷರಿಗೆ ಬಳಸ್ತಾರೆ. ಹಾಗೆಯೇ ಸ್ಕಿನ್ ಚೆನ್ನಾಗಾಗಲಿ, ಕೂದಲಿನ ಆರೋಗ್ಯ ಚೆನ್ನಾಗಾಗಲಿ, ಹಾಗೆ ಇಮ್ಯುನಿಟಿ ಚೆನ್ನಾಗಾಗಲಿ, ನಿಮ್ಮ ಮೆಟಬಾಲಿಸಮ್ ಚೆನ್ನಾಗಾಗಲಿ ಅಂತೆಲ್ಲ ನೀವು ಬಳಸ್ತಾ ಇರ್ಬೋದು. ಹಾಗೆ ಇದರ ಎಣ್ಣೆಯನ್ನು ಕೂಡ, ವಾಲ್ನಟ್ ಆಯಿಲನ್ನು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಬಳಸ್ತಾರೆ. ಈ ವಾಲ್ನಟ್ಟಿಂದ ಎಣ್ಣೆಯನ್ನು ತಯಾರಿಸಿದಾಗ ಇದನ್ನು ಸ್ಕಿನ್ ಅಪ್ಲಿಕೇಶನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು, ಇದರ ರೇಟ್ ಕೂಡ ತುಂಬ ಜಾಸ್ತಿ ಇದೆ, ತುಂಬಾ ಕಾಸ್ಟ್ಲಿ ಇದು. ಆದರೆ ಅಟ್ ದ ಸೇಮ್ ಟೈಮ್ ನಮ್ಗೆ ಅದು ಎಷ್ಟು ಜೆನ್ಯೂನ್ ಸಿಗುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ನಾವಿಲ್ಲಿ ನಮ್ಮ ಒಂದು ಪ್ರಾಕ್ಟೀಸಲ್ಲಿ ಬಳಸ್ಕೊಳ್ಳುವಾಗ ನಾವೇನು ಮಾಡ್ತೀವಿ, ಇದನ್ನು ಇಲ್ಲಿ ನಮ್ಮ ಬಳಕೆಗೆ ಬೇಕಾಗುವಷ್ಟನ್ನು ನಾವೇ ತಯಾರಿಸ್ಕೊಂಡು ಬಿಡ್ತೀವಿ. ಆಗ ನಮಗೆ ಅಥೆಂಟಿಸಿಟಿ ಇರುತ್ತೆ, ನಾವೇನು ಮಾಡ್ತಿದ್ದೀವಿ ಅಥವಾ ಯಾವ ಎಣ್ಣೆ ಕೊಟ್ಟಿದ್ದೀವಿ ಅಂತ ನಮ್ಮ ಕೈಯಲ್ಲಿರುತ್ತಲ್ವ. ಆಗ ನಮ್ಮ ಪ್ರಾಕ್ಟೀಸಲ್ಲಿ ಒಂದಿಷ್ಟು ಧೈರ್ಯ ಬರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ತಯಾರಾದಂಥ ಎಣ್ಣೆ, ಇಲ್ಲಿ ನಿಮಗೆ ಇಲ್ಲಿ ವೇಸ್ಟಲ್ಲಿ ಇರೋಂಥದ್ದು ಒಂದಿಷ್ಟು ತೋರಿಸ್ತೀನಿ, ಎಣ್ಣೆ ಕ್ವಾಲಿಟಿ ಹೇಗಿರುತ್ತೆ ಅಂತಂದರೆ. ಈಗ ಇಲ್ಲಿ ಒಂದು ಚೂರು ಇದು ತೊಗೊಳ್ತಾ ಇದ್ದೀನಿ, ಇಷ್ಟು ಇದು ತೊಗೊಂಡು ನನ್ನ ಚರ್ಮಕ್ಕೆ ಈಗ ಇಲ್ಲಿ ಹಾಕಿದರೆ ನೋಡಿ, ಇಷ್ಟಾಗಿ ಹಚ್ಚಿದ್ರೆ ಇಷ್ಟು ನೋಡಿ ಎಷ್ಟು ದೊಡ್ಡ ಏರಿಯಾಕ್ಕೆ ಸಾಕಾಗತ್ತಂತ. ಸ್ವಲ್ಪ ತೊಗೊಂಡಿರೋದು ನೀವೇ ನೋಡಿದ್ದೀರಾ, ಸ್ಪೂನ್ ಗಟ್ಲೆನೂ ಅಲ್ಲ, ಜಸ್ಟ್ ಈ ಬೆರಳು ತುದಿಗೆ ಎಷ್ಟು ತಾಗಿದೆಯೋ ಅಷ್ಟು. ಅದರಿಂದ ನನ್ನ ಇಡೀ ಈ ಒಂದು ಮುಂಗೈ ಏನಿದೆ ಅಲ್ಲಿ ನಾನು ಅಪ್ಲೈ ಮಾಡ್ಬೋದು. ಅಷ್ಟೊಂದು ದೊಡ್ಡ ಲಾರ್ಜರ್ ಏರಿಯಾ ಕವರ್ ಆಗ್ತಾ ಇದೆ ಅಂತ. ಹಾಗೆ ಆ ಡಿಫ್ರೆನ್ಸ್ ನೋಡಿ, ಇದು ಎಷ್ಟು ಶೈನಿಂಗನ್ನು ಕೊಡ್ತಾ ಇದೆ ಸ್ಕಿನ್ನಿಗೆ ಅಂತ. ಹಾಗೆ ಇದು ಎಣ್ಣೆ ಹಚ್ಚದೇ ಇರುವಂಥ ಕೈ, ಇಲ್ಲಿ ತೈಲವನ್ನು ಅಪ್ಲೈ ಮಾಡಿರೋವಂಥದ್ದು. ಇದರಲ್ಲಿ ಒಮೆಗಾ ಆ್ಯಸಿಡ್ ಇರೋದ್ರಿಂದ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದು ಇದರಲ್ಲಿರುವಂಥ. ಈಗ ಫ್ಯಾಟಲ್ಲಿ ಕೂಡ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದರಲ್ಲಿ ಇರುವಂಥದ್ದು, ಮತ್ತು ಒಮೆಗಾ ಅಂಶಗಳು. ಎಷ್ಟೋ ಜನ ಈಗ ಎಲ್ಲ ಒಮೆಗಾ ಕ್ಯಾಪ್ಸೂಲ್ಸ್ಗಳು ತೊಗೋತೀರ ಅಲ್ವಾ, ಒಮೆಗಾ 6 ಅಂತೆ, ಒಮೆಗಾ 3 ಅಂತೆ, ಮತ್ತೊಂದು ಇನ್ನೊಂದು ಹಲವಾರು ಅದರಲ್ಲಿ ವಿಧಗಳೇನಿರುತ್ತಲ್ವ, ಅದನ್ನು ನೀವು ಮಾಡ್ತೀರಲ್ವ. ಆದರೆ ಈ ಒಂದು ವಾಲ್ನಟ್ಟಲ್ಲಿ ಅದು ನ್ಯಾಚುರಲ್ ಆಗಿಯೇ ಇರುತ್ತೆ. ಅಷ್ಟೇ ಅಲ್ಲದೆ ಆಯುರ್ವೇದದ ಪ್ರಕಾರ ಹೇಳೋದಾದರೆ ಇದರಲ್ಲಿರೋ ಅತಿಯಾದಂತಹ ಈ ತೈಲದ ಅಂಶ ಏನಿದೆ ಅಲ್ವಾ, ಸೊ ಜಸ್ಟ್ ಈಗ ನಾವು ಇದು ಕಾಶ್ಮೀರಕ್ಕೆ ಹೋದಾಗ ಅಲ್ಲಿದು ಅದೇ, ಇದನ್ನು ಹೀಗೆ ಜಸ್ಟ್ ಕೈಯಲ್ಲೇ ಪ್ರೆಸ್ ಮಾಡಿದ್ರು ಆಯಿಲ್ ಬರುತ್ತೆ ನೋಡಿ. ಇಲ್ಲಿ ಶುದ್ಧವಾದಂಥ ವಾಲ್ನಟ್ಟನ್ನು ನೀವು ತೊಗೊಂಡಾಗ ಮಷೀನಲ್ಲಿ ತೆಗೆಯೋದಂತ ಆಯ್ತಲ್ಲ, ಈ ನೋಡಿ ಜಸ್ಟ್ ನಾನು ಕೈಯಲ್ಲಿ ಪ್ರೆಸ್ ಮಾಡಿದ್ದಷ್ಟೇ ಎಷ್ಟು ಎಣ್ಣೆ ಅಂಶ ಕಾಣಿಸ್ತಾ ಇದೆ ಅಂತ. ಫುಲ್ ಇದರಲ್ಲಿ ಆಯಿಲ್ ಕಂಟೆಂಟ್ ಅಷ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ವಾತಹರ ಆಗಿರುತ್ತೆ, ವಾತದೋಷವನ್ನು ಹರಣ ಮಾಡುವಲ್ಲಿ ತುಂಬ ಸಹಕಾರಿಯಾಗುತ್ತೆ. ಹಾಗೆ ನಿಮ್ಮಲ್ಲೇನಾದರೂ ಬ್ಲಡ್ ಪ್ರೆಷರ್ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಆ ಒಂದು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಲಿಕ್ಕೆ, ನಿಮ್ಮ ರಕ್ತ ಸಂಚಾರ ಸರಿಯಾಗಿ ಆಗೋ ರೀತಿಯಲ್ಲಿ ಕೂಡ ಇದು ನೋಡ್ಕೊಳ್ಳುತ್ತೆ. ನೋಡಿ, ಈ ಕಡೆಯಿಂದ ಅದರದ್ದು ಹಿಂಡಿ ಬರುತ್ತೆ, ಇಲ್ಲಿ ತೈಲ ಬರುತ್ತೆ. ಶುದ್ಧವಾದ ಎಣ್ಣೆಯನ್ನು ನೀವೇ ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ಕೋಬೋದು.
ಅಷ್ಟೇ ಅಲ್ಲದೆ ವಾಲ್ನಟ್ ನಿಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು, ಮುಖದ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹಲವಾರು ರೀತಿಯ ಇದರಲ್ಲಿ ಬೆನಿಫಿಟ್ಸ್ಗಳಿದ್ದಾವೆ. ಹಾಗೆ ಇದೇನಿದೆ ಅಲ್ವಾ, ಇಲ್ಲಿ ಬರ್ತಾ ಇರುವಂಥ ಇದೇನಿದೆ ಈ ಹಿಂಡಿಯಿಂದ ಚಟ್ನಿ ಪುಡಿಯನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಇನ್ನೂ ಕೂಡ ತೈಲದ ಅಂಶ ಇರೋದ್ರಿಂದ ನೋಡಿ, ಈ ಹಿಂಡಿಯಲ್ಲಿ ಕೂಡ ಎಷ್ಟು ಆಯಿಲ್ ಕಂಟೆಂಟ್ ಇನ್ನೂ ಉಳ್ಕೊಂಡಿರೋದ್ರಿಂದ ಅದನ್ನು ನಾವು ತಿನ್ನಲಿಕ್ಕೆ ಸಹ ಬಳಸ್ಬೋದು. ಅಥವಾ ನೀವು ದನಕ್ಕೆ ಹಾಕ್ತೀರಾ ಅಂತ ಅಂದಾಗ ದನಕ್ಕೆ ಹಾಕಿದರೂ ಅದಕ್ಕೂ ಕೂಡ ಒಳ್ಳೆ ನರಿಶ್ಮೆಂಟ್ ಸಿಗೋ ಅಂಥದ್ದು. ಸೊ ಇದರಿಂದ ನೀವು ಚಟ್ನಿ ಪುಡಿಯನ್ನು ಮಾಡ್ಕೋಬೋದು. ಇದು ವೇಸ್ಟ್ ಆಗಲ್ಲ, ಇದರಲ್ಲಿ ಝೀರೋ ವೇಸ್ಟ್, ಏನೂ ಇಲ್ಲ ಆಗಲ್ಲ. ತುಂಬ ಹೆಲ್ತಿಗೆ ಒಳ್ಳೆ ಬೆನಿಫಿಟ್ಸ್ ಇದರಿಂದ. ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು, ಇಲ್ಲಾಂತಂದರೆ ಅಲ್ಲಿ ಮಧ್ಯೆ ಒಮ್ಮೊಮ್ಮೆ ಹಿಡ್ಕೊಬಿಡತ್ತೆ. ಹಾಗೆ ಅಂತ ಏನಾದ್ರು ಪ್ರಶ್ನೆಗಳಿದೆಯಾ? ಕಳೆದ ರವಿವಾರ ಲೈವ್ ಬರಲಿಕ್ಕೆ ಆಗಲಿಲ್ಲ, ಬೇರೆ ಬೇರೆ ಕಾರಣಾಂತರಗಳಿಂದ. ಈ ರವಿವಾರ ಬರ್ತೀನಿ. ಹಾಗೆ ಏನು, ಈಗ ನಾಳೆ 23ನೇ ತಾರೀಕು ನಮ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆಯ ಫೌಂಡೇಶನ್ ಹಾಕಿದ ದಿವಸ. ಸೊ ಪ್ರತಿ ವರ್ಷ ವಾರ್ಷಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡುವಂಥ ದಿನ ಮೇ 23. ಸೊ ನಾಳೆ ನಮ್ಮಲ್ಲಿ ಹೋಮ, ವಿಶಿಷ್ಟವಾದಂತಹ ಪೂಜೆ ಪುನಸ್ಕಾರ, ಧನ್ವಂತರಿ ಅಭಿಷೇಕ, ಗೋಪೂಜೆ ಎಲ್ಲ ಇರುತ್ತೆ. ಸೊ ನಿಮ್ಮಲ್ಲಿ ನೀವು ಯಾವುದೇ ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದದಿದ್ದರೆ ನೀವು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಬೋದು. ಹತ್ತಿರದಲ್ಲಿದ್ದವರು ಇಲ್ಲೇ ಬಂದು ಪ್ರತ್ಯಕ್ಷವಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಬರೋಕ್ಕಾಗದೇ ಇದ್ದವರು ಅಟ್ಲೀಸ್ಟ್ ಪರೋಕ್ಷವಾಗಿ ಆದರೂ ನೀವು ಈ ಪೂಜೆಯಲ್ಲಿ ಪಾಲ್ಗೊಳ್ಬೋದು. ಪೂಜೆಯಲ್ಲಿ ಪಾಲ್ಗೊಳ್ಳಿಕ್ಕೆ ನಿಮ್ಮ ಹೆಸರು ಹಾಗೂ ಗೋತ್ರ, ನಕ್ಷತ್ರ ಎಲ್ಲ ಗೊತ್ತಿದ್ದರೆ ಆ ಡೀಟೇಲ್ಸನ್ನು ನಮಗೆ ಕಳಿಸ್ಕೊಡಿ. ನಾವು ನಿಮ್ಮ ಹೆಸರಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ಆಯುರ್ವೇದ ಅಂತ ಬಂದಾಗ ಚಿಕಿತ್ಸಾ ಪದ್ಧತಿಯಲ್ಲಿ ಕೇವಲ ಔಷಧಿ ಕಷಾಯ ಕುಡಿಯೋದಷ್ಟೇ ಚಿಕಿತ್ಸೆ ಅಲ್ಲ. ನಾವು ದೈವ ವ್ಯಾಪಾಶಯ ಚಿಕಿತ್ಸಾ, ಸತ್ವಾವಜಯ ಚಿಕಿತ್ಸಾ ಹಾಗೂ ಯುಕ್ತಿ ವ್ಯಾಪಾಶಯ, ಇದು 3 ಚಿಕಿತ್ಸೆಯ ಆಯಾಮಗಳು ಆಯುರ್ವೇದದಲ್ಲಿ ಇರುವಂಥದ್ದು. ದೈವ ವ್ಯಾಪಾಶಯ ಚಿಕಿತ್ಸೆಯಲ್ಲಿ ಇದೆಲ್ಲ ಬರುತ್ತೆ. ಪೂಜೆ, ಹೋಮ, ಹವನ, ಮಣಿಮಂತ್ರ ಧಾರಣ, ಈಗ ಕೆಲವೊಂದು ಮಣಿಯನ್ನು ಧರಿಸುವಂಥದ್ದು ಅಥವಾ ಮಂತ್ರ ಉಚ್ಚಾರವನ್ನು ಮಾಡುವಂಥದ್ದು, ಗೋಪೂಜೆಯನ್ನು ಮಾಡುವಂಥದ್ದು. ಹಾಗೆ ಎಷ್ಟೋ ಸತಿ ನೀವು ಕೇಳಿರ್ಬೋದಲ್ಲ, ಏನೇನೋ ಬೇರೆ ಬೇರೆ ರೀತಿಯ ದೋಷಗಳಿದ್ದಾಗ ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಇಲ್ಲಿ ಹೋಗಿ ಅಲ್ಲಿ ಹೋಗಿ, ಅಥವಾ ಏನಾದರೂ ಒಂದಿಷ್ಟು ಮಣಿಯನ್ನು ಧರಿಸಿ ಎಲ್ಲ ಹೇಳ್ತಾರಲ್ವ. ಅದು ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದೇ. ಏನಂತಂದರೆ, ನಿಮ್ಮ ಆರೋಗ್ಯಕ್ಕಾಗಿ ಕೇವಲ ಒಂದು ಔಷಧಿ ಮಾತ್ರ ನಿಮ್ಮನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲ ರೀತಿಯ ಒಂದು ಸಹಾಯವೂ ಕೂಡ ನಮ್ಮ ಆರೋಗ್ಯಕ್ಕಾಗಿ ಬೇಕಾಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶಾಂತವಾದ ಮನಸ್ಸು ಬೇಕಾಗಿರುತ್ತೆ. ಯಾರ ಮನಸ್ಸಲ್ಲಿ ಒಂದು ಶಾಂತಿ ಇಲ್ಲವೋ, ನಾವು ನೆಮ್ಮದಿಯಿಂದ ಇರಲ್ವೋ, ಅವರಲ್ಲಿ ಆರೋಗ್ಯವನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಸೊ ಯಾರ್ಯಾರು ನಾಳೆ ಪೂಜೆಗಾಗಿ ನಿಮ್ಮ ಹೆಸರನ್ನು ಸಲ್ಲಿಸಬೇಕು, ಈಗಲೇ ನೀವು ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ಳಿ. ಹೆಸರು ನೋಂದಣಿ ಮಾಡಲಿಕ್ಕೆ ಏನು ಮಾಡಬೇಕು? 8762845044 ನಮ್ಮ ವಾಟ್ಸಪ್ ಸಂಖ್ಯೆ ಏನಿದೆ ಅದಕ್ಕೆ ನಿಮ್ಮ ಹೆಸರನ್ನು ಮತ್ತು ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನೀವು ಕಳಿಸ್ಕೊಡ್ಬೋದು. ಇನ್ನು ಹಾಗಿದ್ರೆ ಇದಕ್ಕೆಲ್ಲ ಹಣ ಎಷ್ಟು ಖರ್ಚಾಗತ್ತೆ, ನಾವೆಷ್ಟು ಹಣ ಪಾವತಿ ಮಾಡಬೇಕು? ಇಲ್ಲ, ಈ ಒಂದು ಆರೋಗ್ಯಕ್ಕಾಗಿ ನಾವು ಮಾಡ್ತಾ ಇರುವಂಥ ಈ ಪೂಜೆಯಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಹಣವನ್ನು ನಿಗದಿಪಡಿಸ್ತಾ ಇಲ್ಲ. ಇಷ್ಟೇ ಹಣ ಪಾವತಿ ಮಾಡಬೇಕು ಅಂತ ಯಾರಿಗೂ ಕೂಡ ನಾವು ನಿಗದಿ ಮಾಡ್ತಾ ಇಲ್ಲ. ಇಲ್ಲೇನಂತಂದರೆ, ನೀವು ನಿಮ್ಮ ಆರೋಗ್ಯಕ್ಕಾಗಿ ನಾವು ಇಲ್ಲಿ ಮಾಡುವಂಥ ಒಂದು ಹೋಮದಲ್ಲಿ ನಿಮಗೋಸ್ಕರವೂ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಇದಕ್ಕೆ ಯಾವುದೇ ರೀತಿಯ ಹಣ ಪಾವತಿ ಮಾಡಬೇಕಾಗಿಲ್ಲ. ಇದು ಸಂಪೂರ್ಣವಾಗಿ ಉಚಿತವಾಗಿ ನಮ್ಮ ಕಡೆಯಿಂದ ಒಂದು ಸೇವೆ ಅಂತ ನಾವು ಮಾಡ್ತಾ ಇರೋದು. ಹಾಗೆ ಅಷ್ಟಾಗಿಯೂ ನಿಮಗೇನಾದರೂ ಕೊಡಬೇಕಂತ ಅನಿಸಿದ್ರೆ ನೀವು ನಮ್ಮ ಗೋಶಾಲೆಗೆ ಡೊನೇಟ್ ಮಾಡ್ಬೋದು, ಹೊರತಾಗಿ ಈ ಪೂಜೆಗೆ ಅಂತ ಅಥವಾ ಸಂಕಲ್ಪಕ್ಕೆ ಅಂತ ಇಷ್ಟು ಹಣವನ್ನು ನೀವು ಪಾವತಿ ಮಾಡುವ ಅಗತ್ಯ ಇರಲ್ಲ.
ಒಂದು ಬ್ಯಾಚ್ ಮುಗಿದಿದೆ. ಸಾಧಾರಣ ಈಗ ನಾನು ಒಂದೂವರೆ ಕೆ ಜಿದು ಮಾಡಿದೆ. ಇದರಲ್ಲಿ ಇಷ್ಟು ತೈಲ ಸಿಕ್ಕಿದೆ. ಇದೀಗ ಹಣಿಯೋಕ್ಕೆ ಬಿಡಬೇಕು. ಹೌದು, ಇನ್ನು ಅದರಲ್ಲಿ ಬೀಳ್ತಾ ಇರುತ್ತೆ. ಎಷ್ಟಿದೆ ಮತ್ತು ಇದಿಷ್ಟು ನಮಗೆ ಗಸಿ ಸಿಕ್ಕಿರುವಂಥದ್ದು. ಹಾಗೆ ಭವಾನಿ, ವಾಲ್ನಟ್ ಇನ್ನೊಂಚೂರು ತಗೊಬರ್ತೀಯ? ವಾಲ್ನಟ್ ತಗೋ. ಹೀಗೆ ಯಾವ್ಯಾವುದು ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ವಿಶೇಷತೆ ಏನಂತಂದರೆ, ನಮಗೆ ಏನೇನು ನಮ್ಮ ಪ್ರಾಕ್ಟೀಸಿಗೆ, ನಮ್ಮ ರೋಗಿಗಳಿಗೆ ಬಂದಂಥವರಿಗೆ ರಿಸಲ್ಟನ್ನು ಕೊಡಲಿಕ್ಕೆ ಏನೇನು ಔಷಧಿಗಳು ಬೇಕಾಗತ್ತೋ ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಾವೇ ಈ ಥರ ತಯಾರು ಮಾಡ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆಯುರ್ವೇದ ಅನ್ನೋದು ಜಸ್ಟ್ ವೈಟ್ ಕೋಟ್ ಹಾಕಿ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಯೋದು ಆಯುರ್ವೇದ ಅಲ್ಲ. ಆಯುರ್ವೇದ ಅಂತಂದರೆ, ಆಯುರ್ವೇದ ವೈದ್ಯನ ಬಗ್ಗೆ ಹೇಳುವಾಗಂತೂ ಎಲ್ಲ ಸಂಹಿತೆಗಳಲ್ಲಿ ಹೇಳ್ತಾರೆ, ಆಯುರ್ವೇದ ವೈದ್ಯನಿಗೆ ಕೃಷಿ ಗೊತ್ತಿರಬೇಕು, ಆಯುರ್ವೇದ ವೈದ್ಯನಿಗೆ ಗಿಡಮೂಲಿಕೆಗಳ ಪರಿಚಯ ಇರಬೇಕು, ಆಯುರ್ವೇದ ವೈದ್ಯನಿಗೆ ಆ ಗಿಡಮೂಲಿಕೆಗಳನ್ನು ಹಾರ್ವೆಸ್ಟ್ ಮಾಡೋದು, ಹಾಗೆ ಗಿಡಮೂಲಿಕೆಗಳಿಂದ ಔಷಧಿ ತಯಾರಿ ಮಾಡುವ ಪ್ರಕ್ರಿಯೆ ಕೂಡ ಗೊತ್ತಿರಬೇಕು. ಅದಕ್ಕಾಗಿ ಆಯುರ್ವೇದ ಶಾಸ್ತ್ರಗಳಲ್ಲಿ, ಆಯುರ್ವೇದ ಕಾಲೇಜ್ಗಳಲ್ಲಿ ಕೂಡ ನಮಗೆ ರಸಶಾಸ್ತ್ರ ಹಾಗೂ ಭೈಷಜ್ಯ ಅನ್ನುವ ಒಂದು ಬ್ರ್ಯಾಂಚೇ ಇದೆ. ಅದರಲ್ಲಿ ಪೂರ್ತಿಯಾಗಿ ನಿಮಗೆ ಒಂದಿಷ್ಟು ಈ ಮೆಟಾಲಿಕ್ ಪ್ರಿಪ್ರೇಷನ್ಸ್ಗಳಲ್ಲೆಲ್ಲ ಹೇಗೆ ಶೋಧನ ಮಾಡಬೇಕು, ಯಾವ ರೀತಿ ತಯಾರು ಮಾಡಬೇಕಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಗಿಡಮೂಲಿಕೆಗಳ ಒಂದು ಭೈಷಜ್ಯ ಕಲ್ಪನದಲ್ಲಿ ಸ್ವರಸದಿಂದ ಹಿಡಿದು ಒಂದು ದ್ರವ್ಯದಿಂದ ರಸವನ್ನು ಹೇಗೆ ತೆಗಿಬೇಕು, ಜ್ಯೂಸ್ ಮಾಡೋದ್ರಿಂದ ಹಿಡಿದು ಕಷಾಯ, ಕ್ವಾತ, ಅವಲೇಹ, ತೈಲ, ಘೃತ, ಇದೆಲ್ಲ ಪ್ರಿಪ್ರೇಷನ್ಸ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಆಯುರ್ವೇದ ವೈದ್ಯ ಅಂತಂದರೆ ಈಗ ಬೇರೆ ಡಾಕ್ಟರ್ಸಿಗೂ ಹಾಗೂ ಆಯುರ್ವೇದ ವೈದ್ಯರಿಗೂ ತುಂಬ ವ್ಯತ್ಯಾಸ ಇದೆ. ಬೇರೆ ಡಾಕ್ಟರ್ಸ್ಗಳಲ್ಲಿ ಒಂದು ಡಾಕ್ಟರ್ ಡಿಗ್ರಿ ಇದ್ದರೆ, ಸರ್ಟಿಫಿಕೇಟ್ ಇದ್ದರೆ ವೈಟ್ ಕೋಟ್ ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಆಯುರ್ವೇದ ವೈದ್ಯ ಅಂತ ಆಗಬೇಕಂದಾಗ ಅಲ್ಲಿ ಶಾಸ್ತ್ರಗಳ ಅಧ್ಯಯನದ ಜೊತೆಯಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಹಾಗೂ ಇದೆಲ್ಲ ಮಾಹಿತಿಗಳು, ಕೃಷಿಯಿಂದ ಹಿಡಿದು ಔಷಧಿ ದ್ರವ್ಯಗಳ ಪರಿಚಯದಿಂದ ಹಿಡಿದು ಔಷಧಿಯನ್ನು ತಯಾರಿಸುವ ವಿಧಾನದ ತನಕ ಆಯುರ್ವೇದ ವೈದ್ಯನಿಗೆ ಗೊತ್ತಿರಬೇಕಾಗತ್ತೆ. ಲೈವ್ಗೆ ಜಾಯ್ನ್ ಆಗ್ತಾ ಇರೋರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಿಮಗೆ ಗೊತ್ತಿರೋರು ಯಾರಾದರೂ ಆರೋಗ್ಯ ಸಂಬಂಧಿ ತೊಂದರೆಯಿಂದ ತುಂಬ ಬಳಲ್ತಾ ಇದ್ದಾರೆ, ಎಷ್ಟು ಪ್ರಯತ್ನ ಪಟ್ಟರು ಎಲ್ಲಿ ತೋರಿಸಿದ್ರು ಹುಷಾರಾಗ್ತಿಲ್ಲ ಅನ್ನೋರಿಗೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಯಾಕಂತಂದರೆ ಅವರಿಗೇನಾದರೂ ಈ ನಮ್ಮ ಪೂಜೆಯಿಂದ, ನಾವು ಮಾಡ್ಕೊಳ್ಳೋ ಪ್ರಾರ್ಥನೆಯಿಂದ ಸಹಾಯ ಆಗೋದಾದರೆ ಆಗಲಿ ಅಂತ. ಇಲ್ಲಿ ಸಸ್ಯ ಸಂಜೀವಿನಿಯ ಮುಖ್ಯ ಉದ್ದೇಶ ರೋಗಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಖಂಡಿತ ಅಲ್ಲ. ನನಗೆ ಆಗಿರ್ಬೋದು ಅಥವಾ ನಮ್ಮ ಸಸ್ಯ ಸಂಜೀವಿನಿಯ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಇರುವಂಥ ಉದ್ದೇಶ ಏನಂತಂದರೆ, ರೋಗಿಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಬದಲಾಗಿ ನಮ್ಮ ದೇಶದಲ್ಲಿ ಸ್ವಸ್ಥ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗಬೇಕು, ಸ್ವಸ್ಥ ಭಾರತವನ್ನು ನಾವೆಲ್ಲ ಸೇರಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯಕ್ಕಾಗಿ ನಾವೆಲ್ಲರೂ ಸೇರಿ ದುಡಿತಾ ಇದ್ದೇವೆ. ಒಳ್ಳೆಯ ಆಹಾರ ದ್ರವ್ಯಗಳಿರ್ಬೋದು, ಇಲ್ಲಿ ನಮ್ಮ ಆಹಾರ ದ್ರವ್ಯಗಳನ್ನು ನಾವೇ ಬೆಳ್ಕೊಳ್ಳೋ ಒಂದು ಪ್ರಯತ್ನ ನಡೀತಾ ಇದೆ. ಏನೇನು ತರಕಾರಿಗಳು ಬೇಕೋ ಅದನ್ನಿಲ್ಲೇ ಬೆಳಿತೀವಿ. ಹಾಗೆ ಬೆಳೆದ ತರಕಾರಿಗಳನ್ನು ಒಣಗಿಸಿ ಸಂಡಿಗೆ ಥರ ಕೂಡ ಮಾಡಿಟ್ಕೋತೀವಿ. ನಮ್ಮ ಸರ್ವೇಶ್ವರಿ ಶರ್ಮಾ ಅವರು ಇಲ್ಲೇ ಇದ್ದಾರೆ. ಅವರು ಎಲ್ಲ ತರಕಾರಿಗಳನ್ನು ಯಾವುದನ್ನು ವೇಸ್ಟ್ ಮಾಡಲ್ಲ, ಏನನ್ನೂ ಒಂದು ಈ ಝೀರೋ ವೇಸ್ಟ್ ಪಾಲಿಸಿ ಅನ್ನೋದು ಇತ್ತೀಚೆಗೆ ಬಂದಂಥ ಹೊಸ ಟ್ರೆಂಡ್ ಆಗಿರ್ಬೋದು. ಬಟ್ ನನ್ನ ಅತ್ತೆ ಇದನ್ನು ಕಳೆದ 40-45 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಅವರ ಶುರುವಿನಿಂದನೇ ಈ ಒಂದು ಸಸ್ಯ ಸಂಜೀವಿನಿ ಮಾಡಬೇಕು ಅಂತ ನನ್ನ ಅತ್ತೆ ಮಾವ ಏನು ಸ್ಟಾರ್ಟ್ ಮಾಡಿದ್ರಲ್ವ, ಅದರಲ್ಲಿ ಮೂಲ ತತ್ವದಿಂದ ನನ್ನ ಅತ್ತೆ ಸ್ಟಾರ್ಟ್ ಮಾಡಿದ್ದೆ ಝೀರೋ ವೇಸ್ಟ್ ಪಾಲಿಸಿ ಅಂತ. ಏನಂದರೆ ಏನನ್ನೂ ಅವರು ಹಾಳು ಮಾಡ್ತಾ ಇರಲಿಲ್ಲ, ಯಾವುದನ್ನೂ ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ. ಹಾಗೆ ಇವತ್ತಿಗೂ ಕೂಡ ನಮ್ಮಲ್ಲಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸಾವಯವವಾಗಿ ಕೃಷಿಯನ್ನು ಮಾಡ್ತೀವಿ. ನಮಗೆ ಇಲ್ಲಿ ಬೇಕಾಗುವಂಥ ತರಕಾರಿಯನ್ನು ನಾವು ಬೆಳ್ಕೊಳ್ತೀವಿ, ತುಂಬ ಆಗುತ್ತೆ. ಆಗ ಆ ತರಕಾರಿಯನ್ನು ಏನು ಮಾಡೋದು, ಜಾಸ್ತಿ ಆಗಿದ್ದನ್ನು ಈಗ ನೋಡಿ, ನೀವು ಮಾರ್ಕೆಟಿಗೆ ಮಾರ್ತೀನಿ ಅಂದಾಗ ನೀವು ಸಾವಯವವಾಗಿ ಬೆಳೆದಂತಹ ತರಕಾರಿಯನ್ನು ಆ ರೈತ ಎಷ್ಟೋ ಬೆಲೆಗೆ ಮಾರಬೇಕು. ಎಲ್ಲ ಕೆಮಿಕಲ್ ಹಾಕಿದ ತರಕಾರಿ ಬೆಳೆಗಿಂತ ಒಂಚೂರು ಹೆಚ್ಚು ಕೇಳ್ಬೋದು, ಬಿಟ್ಟರೆ ನಿಮ್ಮ ನಿಜವಾದ ಶ್ರಮಕ್ಕೆ ತಕ್ಕಂಥ ಹಣ ಅಂತೂ ಅದರಿಂದ ಬರಲ್ಲ. ಅದರ ಬದಲು ಹಾಗಾದರೆ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಹೇಗೆ ಮಾಡ್ಬೋದು ಅಂತ ನನ್ನ ಅತ್ತೆ ಉಪಾಯ ಮಾಡಿ ಅವ್ರೇನು ಮಾಡ್ತಾರೆ ಅಂದರೆ ಅದರಿಂದ ವಿಧವಾದ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡಿದರು. ಅತ್ತೆ ಇದೆಯಾ ಇಲ್ಲಿ ಗೆಣಸು ಹೆರ್ದಿಟ್ಟಿದ್ದು, ಮತ್ತು ಇದು ಒಂಚೂರು ತೋರಿಸ್ತೀರಾ? ಈಗ ಇಲ್ಲೇ ಇದ್ದರೆ ತೋರಿಸ್ತೀನಿ. ನನ್ನ ಅತ್ತೆ ಮಾಡಿರೋವಂಥ, ಮನೆಯಲ್ಲೇ ಮಾಡಿರೋದು, ಅತ್ತೆನೇ ಮಾಡಿರೋವಂಥ ಪ್ರಾಡಕ್ಟ್ಸ್ಗಳು. ಇದನ್ನೆಲ್ಲ ಏನು ಮಾಡ್ತೀವಿ ಗೊತ್ತಾ, ಹಾಗಲಕಾಯಿ, ತೊಂಡೆಕಾಯಿ, ಚೌಳಿಕಾಯಿ,
ಆಮೇಲೆ ಗೆಣಸು, ಇದನ್ನೆಲ್ಲ ನಮ್ಮ ಅತ್ತೆ ಏನು ಮಾಡ್ತಾರೆ, ಯಾವ್ಯಾವ್ದು ನಮಗೆ ಇಲ್ಲಿ ಪ್ರತಿನಿತ್ಯ ಸಸ್ಯ ಸಂಜೀವಿನಿಯಲ್ಲಿ ಒಂದು ಸ್ಟಾಫು, ನಾವು, ನಮ್ಮ ಗೆಸ್ಟ್ಗಳಂತ ಎಲ್ಲ ಹೇಳಿ ಒಂದು 100 ಜನ ಅಂತೂ ಪ್ರತಿನಿತ್ಯ ಊಟ ಮಾಡ್ತೀವಿ. ಈ ಒಂದು ಪ್ರತಿನಿತ್ಯ ನೂರಾರು ಜನರ ಅಡಿಗೆಗೆ ಬೇಕಾಗುವಷ್ಟು ತರಕಾರಿ ನಮ್ಮಲ್ಲಿ ಬೆಳೆಯುತ್ತೆ. ಅದರ ಹೊರತಾಗಿ ಹೆಚ್ಚಿರೋದನ್ನು ನಮ್ಮ ಅತ್ತೆ ಸ್ವಲ್ಪ ಒಂದು ಸೆಕೆ ಬೇಯಿಸಿ ಅದರ ನಂತರ ಅದಕ್ಕೆ ಮಜ್ಜಿಗೆ ಮಸಾಲೆ ಎಲ್ಲ ಹಾಕಿ, ಮಜ್ಜಿಗೆಯಲ್ಲಿ ಸಂಡಿಗೆ ಮೆಣಸು ಮಾಡ್ತೀರಾ ಅಲ್ವಾ, ಸಂಡಿಗೆ ಮೆಣಸು ಸುಮಾರಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತಲ್ವ, ಅದೇ ಥರ ಸಂಡಿಗೆಯ ತರಕಾರಿಗಳನ್ನು ಮಾಡ್ತಾರೆ. ಎಲ್ಲ ತರಕಾರಿಗಳಲ್ಲಿ ಸಂಡಿಗೆಯನ್ನು ನಮ್ಮ ಅತ್ತೆ ರೆಡಿ ಮಾಡ್ತಾರೆ. ಅದನ್ನು ಮಳೆಗಾಲಕ್ಕೆ ಎತ್ತಿಡ್ತೀವಿ. ಮಳೆಗಾಲಕ್ಕೆ ಎತ್ತಿಟ್ಟಿರೋದಲ್ಲಿ ಈ ಕೆಲವೊಂದನ್ನು ತೋರಿಸ್ತೀನಿ ನಿಮಗೆ. ಇದು ತೊಂಡೆಕಾಯ, ಹಾಂ ಇಲ್ಲಿ ನೋಡಿ, ಇದು ಈ ಥರ ಒಣಗಿಸಿ ರೆಡಿ ಮಾಡಿಟ್ಟಿರೋವಂಥ ತೊಂಡೆಕಾಯಿ. ಇಲ್ಲಿ ಇದು ನೋಡ್ಬೋದು, ಇದು ಮಜ್ಜಿಗೆ ಎಲ್ಲ ಹಾಕಿ, ಮಜ್ಜಿಗೆ ಮಸಾಲೆ ಎಲ್ಲ ಹಾಕಿರ್ತಾರೆ. ಅದರಲ್ಲಿ ನೆನೆಸಿಟ್ಟು ಮತ್ತು ಬಿಸಿಲಿಗೆ ಹಾಕಿ ಒಣಗಿಸಿಟ್ಕೊಳ್ಳುವಂಥದ್ದು. ಈ ಥರ ಮಾಡಿ ಇಟ್ಕೊಂಡಾಗ ಉಪ್ಪು ಇರುತ್ತೆ ಅದರಲ್ಲಿ. ಇಲ್ಲಿ ಪ್ರಿಸರ್ವೇಷನ್ಗೆ ಇನ್ನೇನು ಹಾಕಿರಲ್ಲ, ಉಪ್ಪಲ್ಲೇ ಹಾಕಿ ಒಣಗಿಸ್ತಿರ್ತಾರಲ್ಲ, ಆ ಉಪ್ಪೇ ಪ್ರಿಸರ್ವೇಟಿವ್. ತೊಂಡೆಕಾಯಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಿ. ಮತ್ತು ಇದನ್ನು ಒಂಚೂರು ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಂಡು ತಿಂದುಬಿಟ್ರಂತೂ ಒಳ್ಳೆ ಕುರ್ಕುರೆ ಥರ. ಏನು ಈಗ ನಮ್ಮ ಚಿಪ್ಸು ಅದು ಇದು ಅಥವಾ ಅಂಗಡಿಯಿಂದ ಇತ್ತೀಚೆಗಂತೂ ಬಾಳಕ ಮೊದಲಾದ ವಸ್ತುಗಳನ್ನು ಕೂಡ ಅಂಗಡಿಯಿಂದ ತಂದು ತಿನ್ನೋ ಪದ್ಧತಿ ಬಂದಿದೆ. ಅಂಗಡಿಯಲ್ಲಿ ಅದಕ್ಕೆ ಏನೇನು ಹಾಕಿರ್ತಾರೋ ಯಾರಿಗೆ ಗೊತ್ತು. ಇದಾದರೆ ನಮ್ಮ ಗೋಶಾಲೆಯಿಂದನೇ ಬಂದಿರುವಂಥ ಮಜ್ಜಿಗೆ ಮೊಸರು ಮಾಡಿದ್ದು ಮನೆಯದೇ ಐಟಮ್ಮು. ಸಾಣಿಕಟ್ಟದ ಉಪ್ಪು, ಉಪ್ಪು ಕೂಡ ಗೋಕರ್ಣದಲ್ಲಿ ತಯಾರಾಗುತ್ತೆ, ಸಮುದ್ರದ ಉಪ್ಪು, ಅದು ಸಾಣಿಕಟ್ಟ ಉಪ್ಪು. ಅದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ, ಇಂಗು, ಮಸಾಲೆ ಪದಾರ್ಥ, ಅದನ್ನು ಮೊಸರಲ್ಲಿ ಕಲಸಿ ಈ ತರಕಾರಿಯನ್ನು ಒಂದು ಸೆಕೆ ಬೇಯಿಸಿ ಆ ಮೊಸರಲ್ಲಿ ಕಳಿಸಿ ಒಣಗಿಸಿರ್ತಾರೆ. ಒಣಗಿಸಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಇದನ್ನು ಸಂಡಿಗೆ ಥರ ತಿನ್ಬೋದು. ಅಥವಾ ಇದನ್ನೊಂಚೂರು ಸಂಡಿಗೆ ಥರ ಫ್ರೈ ಮಾಡಿಕೊಂಡು ನಂತರ ಮೊಸರು ಬಜ್ಜಿ ಅಂತ ಮಾಡ್ತಾರಲ್ವ, ಅನ್ನಕ್ಕೆ ಹಾಕಿ ಮೊಸರು ಬಜ್ಜಿ ಥರ ಊಟ ಮಾಡಲಿಕ್ಕಂತೂ ಸೂಪರ್ ಆಗಿರುತ್ತೆ. ಒಂದು ಸ್ವಲ್ಪ ಕಾಯಿ ತುರಿದ್ಬಿಟ್ಟು ಕಾಯನ್ನು ರುಬ್ಬೋದು, ಅದಕ್ಕೆ ಮೊಸರು ಹಾಗೂ ಇದನ್ನು ಫ್ರೈ ಮಾಡಿರೋದು ಅಷ್ಟನ್ನು ಸೇರಿಸಿ ಹಾಕಿ ಅನ್ನಕ್ಕೆ ಊಟ ಮಾಡಿದರೆ ಆಹಾ ಸ್ವರ್ಗ. ಇದು ತೊಂಡೆಕಾಯಿದು. ಇಲ್ಲಿ ಇದು ಚೌಳಿಕಾಯಿ ಅಂತ ನಮ್ಮ ಕಡೆ, ಕೆಲವರು ಇದಕ್ಕೆ ಗೋರೆಕಾಯಿ ಅಂತಾರೆ. ಇದು ಸ್ಪೆಸಿಫಿಕಲಿ ಸ್ವಲ್ಪ ಒಗರು ಮತ್ತು ಕಹಿ ರುಚಿಯನ್ನು ಕೂಡ ಹೊಂದಿರೋದ್ರಿಂದ ಡಯಾಬಿಟಿಸ್ ಇದ್ದವರಿಗೆಲ್ಲ ತುಂಬ ಒಳ್ಳೆ ತರಕಾರಿ. ನಿಮಗೆ ಸುತ್ತಮುತ್ತಲು ತಾಜಾ ಫ್ರೆಶ್ ತರಕಾರಿ ಸಿಗದೇ ಇರುವಾಗೆಲ್ಲ ಈ ಥರ ಒಣಗಿಸಿಟ್ಟ ಇದರಿಂದ ನೀವು ಬಜ್ಜಿ, ಸಾಸಿಮೆ ಈ ಥರದ್ದೆಲ್ಲ ಮೊಸರು ಬಜ್ಜಿ ಎಲ್ಲ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಹಾಗೆ ಇದನ್ನ ಫ್ರೈ ಮಾಡಿ ಕುರುಕುಲು ತಿಂಡಿ ಥರ, ನಿಮಗೆ ಈಗ ಫ್ರೈಡ್ ಐಟಮ್ಸ್ ಎಲ್ಲ ತಿನ್ನಬೇಡಿ ಅಂತ ನನ್ನಂತಹ ಆಯುರ್ವೇದ ವೈದ್ಯರು ಬರ್ಕೊಟ್ರೆ, ಆದರೆ ನಿಮಗೆ ಫ್ರೈಡ್ ಐಟಮ್ಸ್ ತುಂಬ ಇಷ್ಟ ಅಂತಂದರೆ ಅದರ ಬದಲಾಗಿ ನೀವು ಇದನ್ನೆಲ್ಲ ಬಳಕೆ ಮಾಡ್ಬೋದು. ಇದು ಚೌಳಿಕಾಯ್ದು ಒಂದು ಸ್ವಲ್ಪ ಅದೇ ಒಗರು ಮತ್ತು ಚೂರು ಕಹಿ ಟೇಸ್ಟನ್ನು ಹೊಂದಿರುತ್ತೆ. ನಂತರ ಇಲ್ಲಿ ಇದು ಸಂಡಿಗೆ ಮೆಣಸು ಮಾಮೂಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಯೂಶ್ವಲಿ ಎಲ್ಲರೂ ಬಳಸಿರ್ತೀರ. ಅದರಲ್ಲಿ ಈ ಗೋಕರ್ಣದ ಮೆಣಸು ಅನ್ನೋದು ವಿಶೇಷ. ಇದು ಹೇಗೆ ಅಂತಂದರೆ ಖಾರ ಇರಲ್ಲ, ಚೆನ್ನಾಗಿ ಸ್ಮೆಲ್ ಇರುತ್ತೆ. ಆ ಮೆಣಸಿನ ಫ್ಲೇವರ್, ಸಂಡಿಗೆ ಮೆಣಸಿನ ಫ್ಲೇವರ್ ಹಾಗೂ ಆ ಒಂದು ಸ್ಮೆಲ್ ತುಂಬ ಚೆಂದ ಇರುತ್ತೆ. ಬಟ್ ಇದಕ್ಕೆ ಖಾರ ಇರಲ್ಲ, ಅದೇ ವಿಶೇಷತೆ. ಹಾಗೆ ಈ ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ, ಸಂಡಿಗೆ ಮೆಣಸು ಅಂತ ಹೇಳ್ತಾರೆ. ಅದು ಸಂಡಿಗೆ ಮೆಣಸು ತುಂಬ ಲಿಮಿಟೆಡ್ ಇರುತ್ತೆ, ನಿಮಗೆಲ್ಲ ಕೊಡೋವಷ್ಟು ಇಲ್ಲ ಅನಿಸುತ್ತೆ. ಯಾಕಂದರೆ ಅದು ಅಷ್ಟೇ ಆಗೋದು, ಮತ್ತು ಇಡೀ ವರ್ಷ ಬೇಕಲ್ವ, ಮತ್ತು ಮುಂದಿನ ವರ್ಷ ಆಗೋವಷ್ಟು ತರಕಾರಿಗಳು ಬೇಕಿದ್ದರೆ ನಿಮಗೂ ಯಾರಿಗಾದರೂ ಈ ತರಕಾರಿಗಳನ್ನು ಉಪಯೋಗಿಸಿ ನೋಡಬೇಕು ಅಂತ ಅನಿಸಿದ್ರೆ ನೀವು ಹೇಳಿ. ಹಾಗಲಕಾಯಿ ಇದೆ, ತೊಂಡೆಕಾಯಿ ಇದೆ, ಚೌಳಿಕಾಯಿ ಇದೆ, ಮತ್ತು ಇನ್ನೊಂದು ಯಾವುದು ಗೆಣಸನ್ನು ತುರಿದ್ಬಿಟ್ಟು, ಅತ್ತೆ ಗೆಣಸೆಲ್ಲೋ ಇಟ್ಟಿದ್ದಾರೆ. ಗೆಣಸಂತೂ ಇನ್ನೂ ಟೇಸ್ಟಿ, ಅದು ನನ್ನ ಒಂದು ಫೇವ್ರೇಟ್ ಆಹಾರಗಳಲ್ಲಿ ಒಂದು. ಇದು ಕೂಡ ಎಲ್ಲದು ಫೇವ್ರೇಟೇ ನನಗೆ ಬೇಸಿಕಲಿ ಹೇಳೋದಾದರೆ. ಬಟ್ ಅದರಲ್ಲಿ ಏನು ಮಾಡ್ತಾರೆ ಅಂತಾರೆ, ಗೆಣಸನ್ನು ತುರಿದ್ಬಿಟ್ಟು ಒಣಗಿಸಿಟ್ಕೋತಾರೆ, ಒಂಚೂರು ಬೇಯಿಸಿ ತುರಿದು ಒಣಗಿಸಿಟ್ಕೋತಾರೆ. ಆಮೇಲೆ ಅದನ್ನು ನಿಮ್ಗೆ ಯಾವಾಗ ಬೇಕೋ ಹಾಗೆ, ಈಗ ನೀವು ಒಗ್ಗರಣೆ ಅವಲಕ್ಕಿ ಎಲ್ಲ ಮಾಡಲ್ವಾ, ಅವಲಕ್ಕಿಯನ್ನು ನೆನೆ ಹಾಕಿ ಮಾಡಲ್ವಾ, ಒಗ್ಗರಣೆ ಹಾಕಿ ಅದೇ ಥರ
ಈ ಒಂದು ಗೆಣಸನ್ನು ಕೂಡ ನೀವು ಯಾವಾಗ ಬೇಕೋ ಆವಾಗ ಇದೇ ಥರ ಡ್ರೈಡ್ ಆಗಿ ಕ್ರಿಸ್ಪಿ ಮಾಡಿ ಇಟ್ಕೊಂಡಿರ್ತಾರೆ ಡಬ್ಬದಲ್ಲಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಒಂಚೂರು ನೀರಲ್ಲಿ ನೆನೆ ಹಾಕೋದು, ಮತ್ತು ಒಗ್ಗರಣೆ ಹಾಕಿ ಅವಲಕ್ಕಿ ಥರ ಅದನ್ನು ಮಾಡ್ಕೋಬೋದು. ಉಸುಳಿ ಅಂತ ಮಾಡ್ತಾರೆ ನಮ್ಮ ಕಡೆಯಲ್ಲಿ, ಆ ಥರದಲ್ಲಿ ಅದನ್ನು ಬಳಕೆ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಿಮಗೂ ಅತ್ತೆ ಗೆಣಸು ಹಾಗೆ ಈ ಥರದಲ್ಲಿ ಇದ್ಯಾವುದಾದ್ರೂ ಪ್ರಾಡಕ್ಟ್ಸ್ ನಿಮಗೆ ಬೇಕಾದರೂ ಕೂಡ ನೀವು ನಮ್ಮ ವಾಟ್ಸಪ್ ಸಂಖ್ಯೆ ಆದಂತಹ 8762845044 ಏನಿದೆ ಅಲ್ವಾ, ಆ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಆರ್ಡರನ್ನ ಪ್ಲೇಸ್ ಮಾಡ್ಬೋದು. ಇದು ಗೆಣಸು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಶಬ್ದ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಇದನ್ನ ಡ್ರೈ ಮಾಡಿ ಒಣಗಿಸಿಟ್ಕೊಂಡಿರ್ತಾರೆ. ಇದು ಇಡೀ ಮಳೆಗಾಲದಲ್ಲಿ ಯಾವಾಗ ಬೇಕಾದರೂ ಆವಾಗ ಬಳಸ್ಕೊಳ್ಬೋದು. ವರ್ಷ ಕಾಲಾವಧಿ ಇಟ್ಟು ಇದನ್ನು ಬಳಸ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಸಾವಯವವಾಗಿ ನಮಗೆ ಬೇಕಾದಾಗ ಬೆಳ್ಕೊಂಡಾಗ ಏನು ಮಾಡೋದು ಅಲ್ವಾ, ಇದನ್ನು ಜಾಸ್ತಿ ಆದದ್ದನ್ನು ವೇಸ್ಟ್ ಮಾಡದೆ ನಾವು ಈ ರೀತಿಯಾಗಿ ಮುಂದಿನ ಬಳಕೆಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಕಾದಾಗ ಯೂಸ್ ಮಾಡಲಿಕ್ಕೆ ಅಂತ ಇಂಥ ಹೋಮ್ ಮೇಡ್ ಪ್ರಾಡಕ್ಟ್ಸನ್ನು ಮಾಡಿಟ್ಕೋತೀವಿ. ಇದರಲ್ಲಿ ಮಾಡಿದ್ದು ಜಾಸ್ತಿ ಇದ್ದಾಗ ಅಥವಾ ನಿಮಗೂ ಯಾರಿಗಾದರೂ ಇದನ್ನ ಬಳಸಬೇಕಂತ ಇಂಟ್ರೆಸ್ಟ್ ಇದ್ದಾಗ ಅವರಿಗೆ ಕೂಡ ಇದನ್ನು ನಾವು ಸೇಲ್ ಮಾಡ್ತೀವಿ. ಬಟ್ ಅದೇ ಯಾವುದು ಕೂಡ ಅಂದರೆ ಇದೇ ನಮ್ಮ ಮೇನ್ ಬಿಸ್ನೆಸ್ ಅಲ್ಲದೇ ಇರೋದ್ರಿಂದ ಸೊ ನಿಮಗೆ ಎಲ್ಲರಿಗೂ ಅನ್ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬಹುಶಃ ಸಪ್ಲೈ ಮಾಡಲಿಕ್ಕೆ ಆಗದೇ ಇರ್ಬೋದು. ನಮ್ಮಲ್ಲಿ ಯಾವ್ಯಾವ್ದು ಹೆಚ್ಚಿದೆಯೋ ಅದನ್ನು ನಾವು ಮಾಡಿಟ್ಕೊಂಡು ನಿಮಗೂ ಬೇಕಾದಾಗ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಈ ತರಕಾರಿ ಅಂತೂ ನೀವು ಒಮ್ಮೆ ಟ್ರೈ ಮಾಡಲೇಬೇಕಾಯ್ತಾ. ಇದು ಹೀಗೆ ಮುಂದಿಟ್ರೆ ಅತ್ತೆ ನಾನು ತಿಂದೇ ಖಾಲಿ ಮಾಡಿಬಿಡ್ತೇನೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ತೊಂಡೆಕಾಯಿ ಅಂದರೆ ಎಲ್ಲರೂ ಮೂಗು ಮುರಿಯೋರೇ ಜಾಸ್ತಿ. ತೊಂಡೆಕಾಯಿ ತಿನ್ನಬಾರ್ದು, ಪೆದ್ರಾಗ್ತಾರೆ, ದಡ್ರಾಗ್ತಾರೆ ಎಲ್ಲ ಇರ್ತಾರೆ. ನೀವು ನಮ್ಮ ಅತ್ತೆ ಮಾಡಿಟ್ಟಿರೋ ಈ ತೊಂಡೆಕಾಯಿ ಸಂಡಿಗೆ ಒಮ್ಮೆ ತಿಂದುಬಿಟ್ರೆ ಬಿಡೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತದು. ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಇಲ್ಲಿ ಬಂದಾಗಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು, OPD ಯಲ್ಲೂ ಇರುತ್ತೆ ಹಾಗೆ. ಮತ್ತು ಲೈವಲ್ಲಿ ಜಾಯ್ನ್ ಆದವ್ರು ಎಲ್ಲರೂ ಕೂಡ ನಾಳೆ ಹೋಮಕ್ಕೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಗೊತ್ತಿದ್ರೆ ಅದನ್ನು, ಹಾಗೆ ಯಾವ ಸಮಸ್ಯೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಕಳಿಸ್ಕೊಡಿ. ನಿಮ್ಮ ಹೆಸರಿನಲ್ಲೇ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮ್ಮೆಲ್ಲರಿಗೆ ಆರೋಗ್ಯ ಸಿಗಲಿ ಅಂತ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ತೀವಿ. 23 ಮೇ 2024ನೇ ಇಸ್ವಿಯಂದು ಪೂಜೆ ಇರುವಂಥದ್ದು. ಯಾಕಂದರೆ ಈ ವಿಡಿಯೋನ ನಂತರ ಕೂಡ ನೀವು ನೋಡ್ತಾ ಇರ್ತೀರ ಕೆಲವರು, ಆವಾಗ ಯಾವಾಗ ನಾಳೆ ಪೂಜೆ ಅಂತಂದರೆ ಕನ್ಫ್ಯೂಸ್ ಆಗೋದು ಬೇಡ. ಹಾಗಾಗಿ ದಿನ ಹೇಳ್ತಾ ಇದ್ದೀನಿ, 23 ಮೇ 2024ನೇ ಇಸ್ವಿ. ಇವತ್ತೇ ನಿಮ್ಮ ಹೆಸರನ್ನು ಇಲ್ಲಿ ಕಮೆಂಟಲ್ಲಿ ಹಾಕಬೇಡಿ, ಮಿಸ್ ಆಗಿ ಹೋಗುತ್ತೆ. 8762845044 ಇದು ಒಂದು ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ಆಯಿತಾ. ಅದರ ಜೊತೆಯಲ್ಲಿ ಇವತ್ತು ನೀವು ವಾಲ್ನಟ್ನ ಬಗ್ಗೆ ತಿಳ್ಕೊಂಡ್ರಿ. ನೋಡಿ ವಾಲ್ನಟ್ ಈಗ ಎಣ್ಣೆ ಎಷ್ಟು ಜಾಸ್ತಿ ಆಯ್ತಂತ, ಎಷ್ಟು ಎಣ್ಣೆ ಸಿಕ್ಕಿದೆ. ಹಾಗೆ ಅಷ್ಟಾದ್ಮೇಲೆ ಈಗಂತೂ ಸೀಸನ್ನೇ ನಡೀತಾ ಇರೋದು ಯಾವ್ದ್ರದ್ದು ಹೇಳಿ, ಹಲಸಿನ ಹಣ್ಣು ಸೀಸನ್ನು. ನಮ್ಮನೆ ಹಲಸಿನ ಹಣ್ಣಿನ ವಿಶೇಷ ತೋರಿಸ್ಲೇಬೇಕು ಅತ್ತೆ. ಹಲಸಿನ ಹಣ್ಣು ನಮ್ಮತ್ತೆ ಹೀಗೆ ಅಕ್ಷಯ ಪಾತ್ರೆ ಇದ್ದಂಗೆ, ಏನು ತಿನ್ನೋ ಐಟಮ್ ಎಂತ ಕೇಳಿದ್ರು ನಮ್ಮತ್ತೆ ನೋಡಿ ಈಗ ಇಷ್ಟೊಂದು ಐಟಮ್ ಕೇಳಿದೆ. ಹಾಗೆ ನಮ್ಮತ್ತೆ ಇಲ್ಲಿ ಔಷಧಿ ತಯಾರಿಕಾ ಘಟಕದ್ದು ಚೀಫ್ ಆಗಿ ನೋಡ್ಕೋತಾರೆ. ಹಾಗೆ ಕಿಚನಿಗೆ ಎಲ್ಲ ಗೈಡ್ಲೈನ್ಸ್ ಅವರದ್ದೇನೆ. ಈಗಲೂ ನೋಡಿ ಫೋನಲ್ಲಿ ಯಾರಿಗೋನೋ ಅವರು ರೆಸಿಪಿ ಹೇಳ್ತಿದ್ದಾರೆ. ನಮ್ಮ ಕಿಚನ್ ಸ್ಟಾಫಿಗೆ ಕೂಡ ಅದರ ಒಂದು ಏನು ರೆಸಿಪಿಯನ್ನು ಕೂಡ ಅವರೇ ಹೇಳ್ಕೊಡೋ ಅಂಥದ್ದು. ಹಾಗೆ ಇಲ್ಲಿ ನೋಡಿ ಏನಿದೆ ಅಂತ, ಟಂಟನಾನ್ ಹಲಸಿನ ಹಣ್ಣು. ನಮ್ಮನೆ ಹಲಸಿನ ಹಣ್ಣಲ್ಲಿ ವಿಶೇಷ ಏನು ಗೊತ್ತಾ, ಸಿಕ್ಕಾಬಟ್ಟೆ ಸ್ವೀಟ್. ಎಷ್ಟು ಅಂತಂದರೆ ನಾನು ಮದುವೆಗಿಂತ ಮೊದಲು ಇಲ್ಲಿ ಈ ಮನೆಗೆ ಬರೋ ತನಕ ಇಷ್ಟೊಂದು ಸ್ವೀಟ್ ಆಗಿರೋ ಹಲಸಿನ ಹಣ್ಣು ತಿಂದೇ ಇರಲಿಲ್ಲ. ಅಷ್ಟು ಸಿಹಿಯಾಗಿದೆ. ನಿಮಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇರ್ಬೋದಲ್ಲ, ಆದರೂ ಒಂದು ತಿಂದು ಹೇಳಿಬಿಡ್ಲಾ ಹೇಗಿದೆ ಅಂತ. ಸ್ವರ್ಗ, ಅಮೃತ, ಅಷ್ಟು ರುಚಿಯಾಗಿದೆ. ವಾಲ್ನಟ್ ಹಾಗೆ ಏನೋ ತಂದಂಗಿದೆ, ಕೊಡಿ ಇಲ್ಲಿ. ಹಾಂ, ಒಂದು ಚಲೋದ್ನಾಗ ತಗ ಬಾ ಹೇಳ್ತೆ.
ನೋಡಿ ಹಲಸಣ್ಣು ಈಗೇನು ಬಂತು ಗೊತ್ತಾ ಬಟ್ಲಲ್ಲಿ, ಗೋಟು ಮಾವಿನ ಹಣ್ಣು. ನಿಮ್ಮೂರಲ್ಲಿ ಅಥವಾ ನೀವು ನಿಮ್ಮ ಬಾಲ್ಯದಲ್ಲಿ ತಿಂದಿರ್ಬೋದಲ್ವಾ ಗೋಟು ಮಾವಿನ ಹಣ್ಣು. ಗೋಟು ಮಾವಿನ ಹಣ್ಣು ಅಂದರೆ ಕಾಡಲ್ಲಿ ದೊಡ್ಡ ದೊಡ್ಡ ಮರ ಆಗುತ್ತಲ್ಲ, ಚಿಕ್ಕ ಚಿಕ್ಕ ಹಣ್ಣುಗಳಾಗುತ್ತೆ, ಒಂಥರ ರುಚಿ ಇರುತ್ತೆ. ತಗೊಬಂದಿದ್ದಾರೆ ಇಷ್ಟಿದೆ. ದಿನ ಅದರಲ್ಲಿ ಸಾಸ್ಮೆ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ. ಬೇಸಿಗೆ ಕಾಲ ಬಂದರೆ ಅಡಿಗೆ ಏನು ಕೇಳ್ತೀರ, ಹಲಸಿನ ಗುಜ್ಜೆಯಿಂದ ಹಿಡಿದು ಮಾವಿನ ಕಾಯಿಂದ ಹಿಡಿದು ಮಾವಿನ ಹಣ್ಣಿನ ತನಕ ಎಲ್ಲ ವಿಧ ವಿಧವಾದಂತಹ ರೆಸಿಪಿಯನ್ನು ನಾವು ಮಾಡ್ಬೋದು. ಮಾವಿನ ಹಣ್ಣು. ನೆಕ್ಸ್ಟ್ ಸೆಟ್ಟಿಗೆ ಬಂತು ವಾಲ್ನಟ್ಟು. ಹಲಸಿನ ಹಣ್ಣಿನ ಬಗ್ಗೆ ಒಂದು ಹೇಳಬೇಕು. ಬೊಕ್ಕೆ ಹಣ್ಣನ್ನು ದಯವಿಟ್ಟು ಯಾರು ಮಿಲ್ಕ್ ಶೇಕ್ ಮಾಡಿ ಜ್ಯೂಸ್ ಮಾಡಿ ಕುಡಿಬೇಡಿ. ಯಾವುದೇ ಕಾರಣಕ್ಕೂ ಇದನ್ನು ಆ ಫಾರ್ಮಲ್ಲಿ ತೊಗೊಂಡ್ರೆ ನಿಮ್ಮ ಜೀರ್ಣಕ್ರಿಯೆಗೆ ಅದು ತುಂಬ ತೊಂದರೆಯನ್ನು ಕೊಡುತ್ತೆ. ಹಲಸಿನ ಹಣ್ಣನ್ನು ಯಾವಾಗಲೂ ಹಣ್ಣನ್ನು ರೂಪದಲ್ಲಿಯೇ ತಿಂದು ಅಗದು ಅಗದು ಚೆನ್ನಾಗಿ ಗುಳುಂ ಅಂತ ನುಂಗಬಾರ್ದು, ಚೆನ್ನಾಗಿ ಅಗದು ನುಂಗಬೇಕು. ಒಂದು ಆಗಲ್ಲ ಅಂತಂದರೆ ಅದನ್ನು ನೀವು ಇಡ್ಲಿ ಅಥವಾ ದೋಸೆ ರೂಪದಲ್ಲಿ ತಿನ್ಬೋದು, ಹೊರತಾಗಿ ಅದರ ಜ್ಯೂಸ್ ಅಂತೆ ಮಿಲ್ಕ್ ಶೇಕ್ ಅಂತೆ ಮತ್ತೊಂದಂತೆ ಅಂತ ಮಾಡಿ ದಯವಿಟ್ಟು ತೊಗೊಳ್ಬೇಡಿ. ಇದು ಜೀರ್ಣಕ್ರಿಯೆಗೆ ತುಂಬ ಹೆವಿ ಇರೋದ್ರಿಂದ ನೀವು ಅದನ್ನ ಜ್ಯೂಸ್ ಫಾರ್ಮಲ್ಲೆಲ್ಲ ಕುಡಿದ್ರೆ ನಿಮ್ಮ ಜೀರ್ಣಾಂಗ ವ್ಯೂಹ ಮತ್ತು ನಿಮ್ಮ ಕರುಳಿಗೆ ತುಂಬ ಪೆಟ್ಟು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ಹಲಸಿನ ಹಣ್ಣಿನ ಮಿಲ್ಕ್ ಶೇಕು, ಹಲಸಿನ ಹಣ್ಣಿನ ಜ್ಯೂಸ್ ಅಂತ ಕುಡಿಬಾರ್ದು. ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಇಡ್ಲಿ ಅಥವಾ ಹಲಸಿನ ಹಣ್ಣನ್ನು ಹೀಗೆ ಜಗದು 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 ಬಾಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು, ತಿನ್ನಬೇಕು. ಎಷ್ಟು ರುಚಿ ಇದೆ ಅಂದರೆ ಶಬ್ದದಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರುಚಿ ಇದೆ ನೋಡಿ. ಬಣ್ಣನೇ ನೋಡಿ ಹೇಗಿದೆ ನಮ್ಮನೆ ಹಲಸಿನ ಹಣ್ಣಿನ ಬಣ್ಣ. ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ನನಗೂ ಎಷ್ಟು ತಿಂದ್ರು ಇನ್ನು ತಿನ್ನೋದು ನಿಲ್ಲಿಸ್ಬೇಕಂತಾನೆ ಆಗಲ್ಲ. ಏನು ಮಾಡೋದು? ಮತ್ತೆ ಕೇಳ್ತಾ ಇರ್ತಾರೆ ಯಾವಾಗಲೂ, ಶುಗರ್ ಇದ್ದವ್ರು ತಿನ್ಬೋದಾ ಅಂತ. ಖಂಡಿತ ತಿನ್ನಬಾರ್ದು. ಅದು ಇಷ್ಟು ಸ್ವೀಟ್ ಆಗಿರೋದಂತೂ ತಿನ್ನಲೇಬಾರ್ದು. ಶುಗರ್ ಲೆವೆಲ್ ಹೆಚ್ಚು ಮಾಡೋದ್ರಲ್ಲಿ ಕಾರಣ ಆಗುತ್ತೆ. ಮತ್ತು ಹಲಸಿನ ಹಣ್ಣನ್ನು ಯಾವತ್ತೂ ಕೂಡ ನಿಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ, ಊಟ ಆದಮೇಲೆ, ರಾತ್ರಿ ಹೊತ್ತಲ್ಲೆಲ್ಲ ತಿನ್ನಬಾರ್ದು. ಹಣ್ಣು ತಿಂತೀರಾ ಅಂದರೆ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ತಿನ್ನಬೇಕು. ಹಸಿದಾಗ ಹಲಸು, ಉಂಡಾಗ ಮಾವು ಅಂತ ಹೇಳ್ತಾರೆ. ಹಾಗೆ ನೀವು ಕೂಡ ಹಲಸಿನ ಹಣ್ಣು ತಿನ್ನೋದಾದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ತಿನ್ನಬೇಕು. ಆಹಾರದ ನಂತರ ಎಲ್ಲ ಎಷ್ಟೆಷ್ಟೊತ್ತಿಗೋ ತಿನ್ನಬಾರ್ದು. ಏನು ರುಚಿ! ಸರಿ, ನೀವೆಲ್ಲ ಲಾಸ್ಟ್ ಯಾವಾಗ ಗೋಟ್ ಮಾವಿನ ಹಣ್ಣು ತಿನ್ನೋದು? ವಾ 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 ವಾ, ಧನ್ಯವಾದಗಳು. ಆಹಾ, ಏನು ನೋಡಿ ಇಲ್ಲಿ ಗೋಟ್ ಮಾವಿನ ಹಣ್ಣಿನ ಸ್ಮೆಲ್ಲಲ್ಲೇ ಏನೋ ಜಾದು ಇದೆ ಅಂತ ಅನಿಸುತ್ತೆ. ನೀವು ಎಷ್ಟೇ ಬೇಕಾದರೆ ಈ ದೊಡ್ಡ ದೊಡ್ಡ ಆ ಹಣ್ಣು ಈ ಹಣ್ಣು ಆಪೂಸಂತೆ ಮತ್ತೊಂದಂತೆ ಇನ್ನೊಂದಂತೆ ಎಷ್ಟು ಜಾತಿಯ ಹಣ್ಣನ್ನು ತಿನ್ನಿ, ಆದರೆ ಈ ಗೋಟ್ ಮಾವಿನ ಹಣ್ಣಲ್ಲಿ ಆ ಸ್ಮೆಲ್ಲಲ್ಲಿ ಇರೋ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಬಹುಶಃ ನಂಗೆ ಅನ್ಸುತ್ತೆ ಅದು ಹಣ್ಣಿನ ಜಾತಿ ಅನ್ನೋಕ್ಕಿಂತ ಈ ಸ್ಮೆಲ್ ಬಂದ ತಕ್ಷಣವೇ ನಿಮ್ಮ ಎಲ್ಲ ಬಾಲ್ಯದ ದಿನಗಳು ನೆನಪಾಗ್ಬೋದು. ಅದಕ್ಕಾಗಿಯೇ ಅದು ಅಷ್ಟು ಸ್ಪೆಷಲ್ ಅನ್ಸುತ್ತೋ ಗೊತ್ತಿಲ್ಲ. ನನಗಂತೂ ಈ ಸ್ಮೆಲ್ಲೇ ತುಂಬ ಇಷ್ಟ. ಎಲ್ಲ ಬಾಲ್ಯದ ದಿನಗಳು, ಶಾಲೆಗೆ ಹೋಗುವಾಗ ರೋಡಲ್ಲಿ ಬಿದ್ದಿದ್ದನ್ನು ಎತ್ಕೊಳ್ಳೋದು, ಕಾಂಪಿಟೇಷನಲ್ಲಿ ಎತ್ಕೊಳ್ಳೋದು. ಆಮೇಲೆ ರಜೆ ಬಂದ್ರಂತೂ ನಾವು ಆ ಮಾವಿನ ಮರದ ಹತ್ರನೇ ಇರ್ತಿದ್ವಿ ಮಕ್ಕಳು. ಅಲ್ಲೇ ಆಟ ಆಡ್ತಾ ಇರೋದು, ಮುಟ್ಟು ಆಟ, ಇನ್ನೊಂದು ಏನಾದರೂ ಆಟ ಆಡ್ತಾ ಅಲ್ಲೇ ಇರೋದು. ಹಣ್ಣು ಬಿದ್ದಂಗೆ ತೆಗಿಯೋದು ತಿನ್ನೋದು. ಎಷ್ಟು ಚೆನ್ನಾಗಿರ್ತಿತ್ತು ಆವಾಗಿನ ದಿನಗಳೆಲ್ಲ ಅಲ್ವಾ? ನಮ್ಮನೇಲಂತೂ ನನ್ನ ತಾಯಿ ಮನೆ ಹತ್ರ ಬೆಟ್ಟದ ಮೇಲೆ ಒಂದು ಕರ್ಜಿಲ್ ಹಣ್ಣಿನ ಬೆಟ್ಟ ಇತ್ತು. ಕರ್ಜಿಲ್ ಹಣ್ಣಿನ ಬೆಟ್ಟ ಅಂತಂದರೆ, ಕರ್ಜಿಲ್ ಹಣ್ಣಿಗೆ ಏನಂತಾರೆ, ಕರೆಂಡ್ಲೆಕಾಯಿ ಅಂತಾರೆ, ಮತ್ತೇನಂತಾರೆ ಅದಕ್ಕೆ? ಕಡಲೆ ಅಂತಲೂ ಹೇಳ್ತಾರೆ. ವೆಜಿಟೇಬಲ್ ಪಿಕಲಲ್ಲೆಲ್ಲ ಕೆಲವ್ರು ಹಾಕ್ತಾರಲ್ವ ಹುಳಿಗಾಗಿ. ಆ ಒಂದು ಹಣ್ಣನ್ನು ಎಷ್ಟು ತಿಂತಿದ್ವಿ. ಮುಳ್ಳಿನ ಗಿಡ ಇರುತ್ತೆ, ಮುಳ್ಳಿನ ಗಿಡ, ಕಪ್ಪು ಹಣ್ಣುಗಳಾಗತ್ತೆ. ಎಷ್ಟು ಟೇಸ್ಟಿ ಹಣ್ಣು, ಅದೆಲ್ಲ ತಿಂದ್ಕೊಂಡು ಬೆಳೆದಿರೋದು. ಹಾಗಾಗಿ ನಮಗೆ ಯಾವ್ಯಾವುದೋ ಎಕ್ಸಾಟಿಕ್ ಫ್ರೂಟ್ಗಳಿಗಿಂತನೂ ಜಾಸ್ತಿ ಮನಸ್ಸಿಗೆ ಹತ್ತಿರ ಆಗೋದು ಇಂತಹ ಲೋಕಲ್ ಫ್ರೂಟ್ಗಳು.
ಈ ಗೋಟ್ ಮಾವಿನ ಹಣ್ಣಿಗೆ ನೋಡಿದ್ಮೇಲೆ ಈಗ ತಿಂದೇ ಇರೋಕ್ಕಾಗತ್ತಾ? ತಿನ್ನಲೇಬೇಕಾಯ್ತಾ? ನೀವು ಮತ್ತೆ ಆಮೇಲೆ ಹೇಳ್ತಿರ್ತೀರಾ ಮೇಡಮ್ ಬರೀ ನೀವು ತಿಂದು ಆಸೆ ತೋರಿಸ್ತಿರ್ತೀರಾ ಅಂತ. ಅದು ನೀವೇ ಹೇಳಿ, ಈಗ ಇಂಥದ್ದೆಲ್ಲ ಅಟ್ಲೀಸ್ಟ್ ನಿಮಗೆ ನೋಡೋಕ್ಕಾದ್ರೂ ಸಿಗ್ತಿದೆಯಲ್ಲ ನಾನು ತಿನ್ನೋದು ಅಲ್ವಾ? ಇಲ್ಲ ಇಲ್ಲ, ಈಗ ಸದ್ಯಕ್ಕೆ ಫಸ್ಟ್ ಎಣ್ಣೆ ಮಾಡಿ ಮುಗಿಸ್ಕೋಬೇಕು. ನಾಳೆ ಒಬ್ಬರಿಗೆ ಕೊಡೋಕ್ಕೆ ಬೇಕು ಈ ಎಣ್ಣೆ, ಹಾಗಾಗಿ ಇವತ್ತು ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಸಸ್ಯ ಸಂಜೀವಿನಿ ಬರೋವಾಗ ನಾವು ಎಷ್ಟೋ ಸತಿ ಹೇಳ್ತೀವಿ, ಬುಕ್ಕಿಂಗ್ ಮಾಡಿ ಬನ್ನಿ, ಮೊದಲೇ ನಮಗೆ ಕನ್ಸಲ್ಟೇಷನಿಗೆ ಬಂದು ಹೋಗಿ, ಚಿಕಿತ್ಸೆಗಾಗಿ ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಲ್ವಾ? ಆವಾಗ ಹೇಳ್ತಾರೆ, ಅಲ್ಲ ಎಲ್ಲ ಆಸ್ಪತ್ರೆಗಳಲ್ಲಿ ಹಾಗಾಗಿ ನಾವು ಹೋಗಿ ವಾಕಿನ್ ಎಲ್ಲ ಅಡ್ಮಿಷನ್ಸ್ ಇರುತ್ತೆ, ನೀವೇನಿದು ಅಂತೆಲ್ಲ ಕೆಲವ್ರು ಕೇಳ್ತಾರೆ. ಆದರೆ ಯಾಕೆ ಅಂತ ಈಗ ಗೊತ್ತಾಯ್ತಾ? ಈಗ ನೀವು ನೆಕ್ಸ್ಟ್ ವೀಕ್ ಚಿಕಿತ್ಸೆಗೆ ಬರ್ತೀರಾ ಅಂತಂದರೆ ನಿಮ್ಮ ಪ್ರಕೃತಿ ಬಗ್ಗೆ, ನಿಮ್ಮ ದೇಹದಲ್ಲಿ ಏನೇನಿದೆ ಅನ್ನೋದು ನಮಗೆ ಗೊತ್ತಿದ್ದರೆ ನಿಮಗೋಸ್ಕರ ಹೀಗೆ ಕೂತ್ಕೊಂಡು ನಾನು ಔಷಧಿ ತಯಾರು ಮಾಡ್ತೀನಿ. ಆ ಔಷಧಿನೇ ನಿಮಗೆ ಬಳಸಿದಾಗ ನೋಡಿ, ಯಾವುದೋ ಒಂದು ರೆಡಿ ಮಾಡಿಟ್ಟಿರೋ ಔಷಧಿ ನಿಮಗೆ ಯೂಸ್ ಮಾಡೋದಕ್ಕೂ, ಹಾಗೆಯೇ ನಿಮಗೋಸ್ಕರವೇ ಔಷಧಿಯನ್ನು ರೆಡಿ ಮಾಡಿದ್ದನ್ನು ನಿಮ್ಮ ಚಿಕಿತ್ಸೆಗೆ ಉಪಯೋಗಿಸೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಹೀಗೆ ನಾಳೆ ಒಬ್ಬರಿಗೆ ಚಿಕಿತ್ಸೆಗೆ ಬೇಕಾಗಿರೋ ಅಂಥದ್ದನ್ನು ಇವತ್ತು ನಾನು ಕೂತ್ಕೊಂಡು ರೆಡಿ ಮಾಡ್ತಿದ್ದೀನಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಗೋಟ್ ಮಾವಿನ ಹಣ್ಣು ತಿಂತಾ ಇರ್ತಿದ್ದೆ. ಮತ್ತು ನಿಮ್ಮೂರಲ್ಲೆಲ್ಲ ಮಳೆ ಸ್ಟಾರ್ಟ್ ಆಯಿತಾ? ನಮ್ಮೂರಲ್ಲಂತೂ ನಿನ್ನೆ ಚೆನ್ನಾಗಿ ಮಳೆ ಬಂತು, ಮೊನ್ನೆನೂ ಸ್ವಲ್ಪ ಮಳೆ ಇತ್ತು, ನೆಲ ಎಲ್ಲ ತಂಪಾಗಿದೆ. ಇನ್ನೊಂದು 2 ದಿನ ಗದ್ದೆಗೆ ತೋಟಕ್ಕೆ ನೀರು ಹಾಕೋ ಕೆಲಸ ಇಲ್ಲ. ಆದರೆ ಮಳೆ ನಿಂತ ಮೇಲೆ ಸೆಕೆನೂ ಹಾಗೆ ತುಂಬ ಜಾಸ್ತಿ ಆಗಿದೆ. ಆದರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಮಳೆ ತುಂಬ ಇಷ್ಟ. ನಿಮ್ಗೆ ಹೇಗೆ, ಮಳೆ ಇಷ್ಟನಾ? ಎಂಥ ಪ್ರಶ್ನೆಗಳೇನಾದರೂ ಇತ್ತು? ಅತ್ತೆ, ಕಾವ್ಯ ಹತ್ರ ವಾಲ್ನಟ್ ಇದ್ರೆ ಕೊಡಲು ಹೇಳು. ಅಲ್ಲಿ 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 ಹೌದು, ಅದಕ್ಕೆ ಆಯ್ತಾ? ಇನ್ನು ಉಂಟಾ? ಆಯಿತಾ? ನೋಡಿ ವೀಕ್ಷಕರೇ, ಲಾಸ್ಟ್ ಬ್ಯಾಚಿಂದು ವಾಲ್ನಟ್ ಈಗ ಬಂದಿದೆ. ಇದಿಷ್ಟು ಹಾಕಿಬಿಟ್ರೆ ನಾನು ಇವತ್ತಿನ ಈ ಕೆಲಸ ಮುಗೀತು. ನಂತರ ನೆಕ್ಸ್ಟ್ ಕೆಲಸಕ್ಕೆ ನಾನು ಹೋಗ್ಬೋದು. ಗೋಟ್ ಮಾವಿನ ಹಣ್ಣಿಂದು ಸಾಸ್ಮೆ ಮಾಡಿದ್ರು ನಿನ್ನೆ ಮೊನ್ನೆ ಎಲ್ಲ. ಏನು ಟೇಸ್ಟ್ ಇತ್ತು ಗೊತ್ತಾ? ಅನ್ನಕ್ಕೆ ಹಾಕಿ ಕಲಸಿ ತಿನ್ನೋಕ್ಕೆ. ಅದ್ರದ್ದು ವಿಡಿಯೋ ಎತ್ತಿರ್ಬೇಕು ನನ್ನ ಹತ್ರ. ಮಕ್ಕಳಂತೂ ಈಗ ತುಂಬ ಮಕ್ಕಳಿದ್ದಾರೆ ಆಯಿತಾ. ಇಲ್ಲಿಗ ಎಲ್ಲ ಪೇರೆಂಟ್ಸ್ಗಳಿಗೆ ಪಾಪ ಟ್ರೀಟ್ಮೆಂಟ್ ತೊಗೊಳಕ್ಕೆ ಏಪ್ರಿಲ್ ಮೇರದಲ್ಲೇ ಚೆನ್ನಾಗಾಗತ್ತೆ ಅಂತ ಮಾಡಿದ್ದು. ತಡೀರಿ, ನಿಮಗೆ ತೋರಿಸ್ತೀನಿ. ಎಲ್ಲತ್ತದು? ಹಾಂ, ತಡೀರಿ ತೋರಿಸ್ತೀನಿ. ನೋಡಿ, ಗೋಟ್ ಮಾವಿನ ಹಣ್ಣಿಂದು ಇದೇ ಮಾವಿನ ಹಣ್ಣು. ಇಲ್ಲಿಗೇನು ನೋಡ್ತಿದ್ದೀರಲ್ವ, ಕಾಣಿಸ್ತಿದ್ಯಾ? ಹಾಂ, ಆಫ್ ಆಯ್ತಾ? ಕಾಣಿಸ್ತಾ ಇದೆಯಾ? ಕಾಣ್ತಾ? ನೋಡಿ ಎಷ್ಟು ಗೋಟ್ ಮಾವಿನ ಹಣ್ಣಿನ ಆ ಒಂದು ಊಟಕ್ಕೆ ಅನ್ನಕ್ಕಿಂತ ಹಾಕಿ ಕಲಸಿ, ಆಮೇಲೆ ಆ ಒಂದು ಗೊರಟೆ ಚಿಪ್ತಾ ಇದ್ಬಿಟ್ರೆ ಆಹಾ, ಏನು ರುಚಿ ಅಂತೀರಾ? ಹೀಗೆ ಹಲವಾರು ವಿಧದ ರೆಸಿಪಿಗಳು ಗೊತ್ತಿರ್ಬೋದು. ನೀವು ಏನೇನು ಮಾಡ್ತೀರಾ ಗೋಟ್ ಮಾವಿನ ಹಣ್ಣಲ್ಲಿ? ನಿಮ್ಮ ಮನೇಲಿ ಏನೇನು ರೆಸಿಪಿ ಮಾಡ್ತೀರಾ? ನಿಮಗೆ ಗೊತ್ತಿರೋ ರೆಸಿಪಿಯನ್ನು ನೀವು ಶೇರ್ ಮಾಡಿ. ನಿಮ್ಮ ಮನೇಲಿ ಈ ಗೋಟ್ ಮಾವಿನ ಹಣ್ಣಿಂದ ಏನೇನು ಮಾಡ್ತೀರಾ ಅನ್ನೋ ಒಂದು ರೆಸಿಪಿಯನ್ನು ನನಗೂ ಶೇರ್ ಮಾಡಿ. ನಮ್ಮಲ್ಲಿ ತುಂಬ ಆಗ್ತಾ ಇದೆ. ಈಗ ಈ ದೊಡ್ಡ ಮರ ಇದೆ, ಆ ಮರದಲ್ಲಿ ದಿವಸ 100 ಹಣ್ಣುಗಳು ಬರುತ್ತೆ. ಸೊ ಗೋಟ್ ಮಾವಿನ ಹಣ್ಣಿಂದ ಏನೇನು ಮಾಡ್ತೀರಾ? ನಾವು ಇದನ್ನ ಈ ಥರ ಅಡುಗೆಯಲ್ಲಿ ಸಾಸ್ಮೆ ಬಜ್ಜಿ ಅದು ಮಾಡೋದ್ರ ಜೊತೆ, ಸಾಸ್ಮೆ ಎಲ್ಲ ಮಾಡೋದ್ರ ಜೊತೆ ಹಪ್ಪಳ ಮಾಡ್ತೀವಿ. ಯಾಕಂದರೆ ತುಂಬ ಸ್ವೀಟ್ ಇದೆ ಇದು. ಗೋಟ್ ಮಾವಿನ ಹಣ್ಣಾದರೂ ಕೂಡ ಇದು ಹುಳಿ ಇಲ್ಲ, ತುಂಬ ಸ್ವೀಟ್ ಇದೆ ನಮ್ಮ ಮನೆದು. ಹಾಗೆ ನಾವು ಇದರಿಂದ ಸ್ವಲ್ಪ ಹಪ್ಪಳನೂ ಮಾಡ್ತೀವಿ. ಆದರೆ ಸೇಲ್ ಮಾಡೋಕ್ಕೆಲ್ಲ ಸಾಕಾಗೋಷ್ಟಿರಲ್ಲ, ಇಲ್ಲೇ ಖಾಲಿ ಆಗಿಬಿಡತ್ತೆ ಮಾಡಿದ ಹಪ್ಪಳ ಎಲ್ಲ. ಅದೇನೋ ನಾವೇ ತಿಂದುಬಿಡ್ತೀವಿ ಅನಿಸುತ್ತೆ, ಬಂದವರಿಗೆಲ್ಲ ಕೊಟ್ಟು ಖಾಲಿ ಆಗಿಬಿಡುತ್ತೆ. ನೀವೇನೇನು ಮಾಡ್ತೀರಾ ಗೋಟ್ ಮಾವಿನ ಹಣ್ಣಿಂದ? ಅಥವಾ ಅಟ್ಲೀಸ್ಟ್ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನೀವೇನೇನು ಮಾಡಿದ್ದು ನಿಮಗೆ ನೆನಪಿದೆ ಈ ಗೋಟ್ ಮಾವಿನ ಹಣ್ಣಿಂದ? ಹಾಂ
3 ವರ್ಷದ ಮಗುನಾ? ಸೊ ಸದ್ಯಕ್ಕೆ ನೀವು ಈ ಸೀಸನಿಗೆ ನಾನು ಹೇಳೋದಾದರೆ ಚೆನ್ನಾಗಿ ಮಾವಿನ ಹಣ್ಣು ತಿನ್ನಿಸಿ. ಮಾವಿನ ಹಣ್ಣಲ್ಲಿ ಒಳ್ಳೆ ಒಂದು ಪರ್ಗೆಟಿವ್ ಕೆಪಾಸಿಟಿ ಇರುತ್ತೆ. ಈಗ ಸೀಸನ್ ಕೂಡ ಮಾವಿನ ಹಣ್ಣಿಂದ ಆಗಿರೋದ್ರಿಂದ ಮಗುವಿಗೆ ನೀವು ಮಧ್ಯಾಹ್ನ ಊಟ ಆದಮೇಲೆ ಚೆನ್ನಾಗಿ ಒಂದು ಮಾವಿನ ಹಣ್ಣನ್ನು ತಿನ್ನಲಿಕ್ಕೆ ಕೊಡಿ. ಆದರೆ ನೆನ್ಪಿಟ್ಕೊಳ್ಳಿ, ಯಾವ್ಯಾವುದೋ ರೀತಿಯ ಕೆಮಿಕಲ್ಸು, ವಿಷ ಹಾಕಿರೋಂಥ ಮಾವಿನ ಹಣ್ಣಲ್ಲ. ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ನೈಸರ್ಗಿಕವಾಗಿ ಬೆಳೆದಂಥದ್ದು, ಕೆಮಿಕಲ್ ಇಲ್ಲದೆ ಇರೋವಂಥ ಮಾವಿನ ಹಣ್ಣು ಸಿಕ್ಕಿದ್ರೆ ಮಾವಿನ ಹಣ್ಣು ಬೆಸ್ಟ್ ಆಪ್ಷನ್. ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಜೊತೆಯಲ್ಲಿ ಅವರ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಾಗತ್ತೆ, ಆರಾಮಾಗತ್ತೆ. ಹಾಗೆ ನೋಡಿ ಹೇಗೆ ಬರ್ತಿದೆ ಅಂತ. ಎಣ್ಣೆ ಆಯಿತು, ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ಆಗಿತ್ತು. ಹೀಗೆ ಪ್ರತಿಯೊಂದು ಔಷಧಿ ದ್ರವ್ಯದ ಹಿಂದೆ ಅದರದ್ದೇ ಆದ ಕೆಲಸ ಇರುತ್ತೆ, ಅದರದ್ದೇ ಆದ ಒಂದು ಶ್ರದ್ಧೆಯಿಂದ ಅದನ್ನ ಮಾಡಿದಾಗ. ಮತ್ತು ಪ್ರತಿಯೊಂದು ರೋಗಿಗೂ ಕೂಡ ಹುಷಾರಾಗಬೇಕು, ಸಂಪೂರ್ಣವಾಗಿ ಗುಣಮುಖರಾಗಬೇಕು ಅನ್ನೋ ಉದ್ದೇಶದಿಂದ ವೈದ್ಯರಾದವರು ಸ್ವತಃ ಔಷಧಿಯನ್ನು ತಯಾರು ಮಾಡಿದಾಗ ವಂಡರ್ಫುಲ್ ರಿಸಲ್ಟನ್ನು ಕೊಡಲಿಕ್ಕೆ ಆಗತ್ತೆ. ಸರಿ, ಇನ್ನು ನಾನು ಲೈವ್ ಎಂಡ್ ಮಾಡಲೇಬೇಕು, ಯಾಕಂದರೆ ಇದನ್ನು ನಾನು ತಿನ್ನಲೇಬೇಕು. ನಿಮ್ಮ ಎದುರು ತಿಂದರೆ ನೀವು ಮತ್ತೆ ನನಗೆ ಬೈಕೊಳ್ತೀರಾ, ಗೊತ್ತಿದೆ ಮೇಡಮ್ ಆಸೆ ತೋರಿಸ್ತೀರಾ ಅಂತ. ಅದಕ್ಕಾಗಿ ಈಗ ಲೈವ್ ಎಂಡ್ ಮಾಡಿ ಇದೊಂದನ್ನು ತಿಂದು ಕ್ಲಿನಿಕ್ಕಿಗೂ ಹೋಗಬೇಕು. ಅಲ್ಲೂ ಮತ್ತೆ ಲೇಟ್ ಆದರೆ ಅಲ್ಲಿ ಕಾಯ್ತಾ ಇದ್ದವರು ಅಯ್ಯೋ ಯಾಕಿನ್ನೂ ಡಾಕ್ಟ್ರು ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಸರಿನಾ? ಹಾಗಿದ್ರೆ ಸಿಗೋಣ. ನೆನಪಿರಲಿ, 23 ಮೇ 2024ನೇ ಇಸ್ವಿಯಂದು ವಿಶೇಷವಾದ ಪೂಜೆ ಇದೆ. ಆರೋಗ್ಯಕ್ಕಾಗಿಯೇ ಇಂದ್ರ ಯಜ್ಞ ಇದೆ, ಧನ್ವಂತರಿ ಅಭಿಷೇಕ ಇದೆ, ರುದ್ರಾಭಿಷೇಕ ಇದೆ. ಹಾಗಾಗಿ ನಾಗದೇವರ ಪೂಜೆ ಕೂಡ ನಾಳೆ ವಿಶೇಷವಾಗಿ ನಮ್ಮಲ್ಲಿರೋದ್ರಿಂದ ನಿಮ್ಮ ಹೆಸರಲ್ಲಿ ಏನೇ ಪೂಜೆ ಆಗಬೇಕಂತಿದ್ರು ದಯವಿಟ್ಟು ಇವತ್ತೇ ನಿಮ್ಮ ಹೆಸರನ್ನು 8762845044 ಈ ಸಂಖ್ಯೆಗೆ ಕಳಿಸಿ. ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕನ್ನೋದನ್ನು ತಿಳಿಸಿ. ನಿಮಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಹಾಗೆ ನಿಮ್ಮೆಲ್ಲರ ಆರೋಗ್ಯ ಸಮಸ್ಯೆಗಳು ಆದಷ್ಟು ಬೇಗ ನಿವಾರಣೆ ಆಗಲಿ, ನಿಮ್ಮೆಲ್ಲರಿಗೂ ಆರೋಗ್ಯ ಸಿಗೋ ಹಾಗಾಗಲಿ. ಅಷ್ಟೇ ಅಲ್ಲದೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಈ ಸ್ವಸ್ಥ ಭಾರತ ಮಾಡುವ ಒಂದು ಅಭಿಯಾನದಲ್ಲಿ ಕೈ ಜೋಡಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಈಗಲೇ ಈ ವಿಡಿಯೋವನ್ನು ನಿಮಗೆ ಗೊತ್ತಿರೋರೆಲ್ಲರಿಗೂ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಿಗಾದರೂ ಒಬ್ಬರಿಗೆ ಇದರಿಂದ, ನಮ್ಮ ಪ್ರಾರ್ಥನೆಯಿಂದ, ನಮ್ಮ ಔಷಧಿಯಿಂದ, ನಮ್ಮ ಚಿಕಿತ್ಸೆಯಿಂದ ಗುಣ ಆಗುತ್ತೆ, ಸಹಾಯ ಆಗುತ್ತೆ ಅಂದರೆ ಅಲ್ಲಿಗೆ ನಾವು ಮಾಡ್ತಾ ಇರುವಂಥ ಶ್ರಮ ಸಾರ್ಥಕ ಅಂತ ನಮಗನ್ಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.